ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತನ ಕೂಡ ತಿಳಿಸ್ತಾ ಇದೀಗ CTT ಎಕ್ಸಾಮ್ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಈ ಒಂದು ಎಕ್ಸಾಮ್ನ ಒಂದು ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಕೂಡ ಎಕ್ಸಾಮ್ ಸೆಂಟರ್ ಅಥವಾ ಎಕ್ಸಾಮ್ ಸಿಟಿ ಎಲ್ಲಿ ಕೊಡ್ತಾರೆ, ಸೊ ಹುಬ್ಬಳ್ಳಿ ಕೊಡ್ತಾರಾ, ಬೆಂಗಳೂರು ಕೊಡ್ತಾರ ಅಂತ ಒಂದು ಕರ್ನಾಟಕ ರಾಜ್ಯದಲ್ಲಿ ಅಪ್ಲಿಕೇಶನ್ ಹಾಕಿರುವಂಥ ಅಭ್ಯರ್ಥಿಗಳು ವೆಯ್ಟ್ ಮಾಡ್ತಾರೆ. ಯಾಕಂದರೆ ಕರ್ನಾಟಕ ರಾಜ್ಯದಲ್ಲಿ ಒಂದು CTET ಎಕ್ಸಾಮ್ಗೆ ಸೆಂಟರನ್ನು ಹುಬ್ಬಳ್ಳಿ ಮತ್ತು ಬೆಂಗಳೂರನ್ನ ಮಾತ್ರ ಒಂದು ಸಿಟಿಯಾಗಿ ನಿಗದಿ ಮಾಡಿರುವಂಥದ್ದಾಗಿರುತ್ತೆ. ಸೊ ಆ ಕಾರಣಕ್ಕೆ ನಾವು ಕೂಡ ಮಾಹಿತಿನ ಕೊಟ್ಟಿದ್ವಿ. ಸೊ ಹಿಂದೆನೂ ಕೂಡ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇದೀಗ ಅಧಿಕೃತವಾಗಿ CBSE ಕಡೆಯಿಂದ ಅಧಿಕೃತ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಇವಾಗ ಮಾಹಿತಿನ ಕೂಡ ಕೊಟ್ಟಿರುವಂಥದ್ದಾಗಿರುತ್ತೆ. ಸೊ ಅಫಿಷಿಯಲ್ ಆಗಿ ನೀವು ಕೂಡ ಚೆಕ್ ಮಾಡ್ಕೋಬೋದಾಗಿರುತ್ತೆ. ನಿಮ್ಮ ಒಂದು ಎಕ್ಸಾಮ್ ಸೆಂಟರ್ನ ಇದೀಗ ಪ್ರಕಟ ಮಾಡಿರುವಂಥದ್ದಾಗಿರುತ್ತೆ. ಸೊ ಇದೀಗ ಒಂದು ಎಕ್ಸಾಮ್ ಸೆಂಟರ್ನ ಯಾವ ಥರ ಚೆಕ್ ಮಾಡ್ಕೊಳ್ಳೋದು, ಸೊ ಎಲ್ಲಿ ಹೋಗಿ ನೋಡಬೇಕಿರುತ್ತೆ, ಏನು ಅಂತ ಕಂಪ್ಲೀಟ್ ಮಾಹಿತಿ ವಿಡಿಯೋದಲ್ಲಿ ತಿಳ್ಕೊಂತೀರಾ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ CTT ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಕನ್ನಡದಲ್ಲಿ ತಿಳ್ಕೊಳ್ಳೋದಕ್ಕೆ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ಹೊಸದಾಗಿ ವಿಡಿಯೋ ನೋಡ್ತಿರುವಂಥ ಅಭ್ಯರ್ಥಿಗಳು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕ್ಲಿಕ್ ಮಾಡ್ಬೋದು. ಎಕ್ಸಾಮ್ ಆಗಿರ್ಬೋದು, ಹಾಲ್ ಟಿಕೆಟ್ ಆಗಿರ್ಬೋದು, ನಂತರ ಎಕ್ಸಾಮ್ ಸಂದರ್ಭಕ್ಕೆ ಆಗಿರ್ಬೋದು, ಎಕ್ಸಾಮ್ ಆದಮೇಲೆ ರಿಸಲ್ಟ್ ಆಗಿರ್ಬೋದು, ಪ್ರತಿಯೊಂದು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಕನ್ನಡದ ಯೂಟ್ಯೂಬ್ ಚಾನಲ್ ನಿಮಗೆ ಸಿಗ್ತಿರುತ್ತೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕ್ಲಿಕ್ ಮಾಡ್ಬೋದು. ಆದಷ್ಟು ವಿಡಿಯೋ ನೋಡಿದ ನಂತರ ನಿಮ್ಮ ಸ್ನೇಹಿತರಿಗೆ ಶೇರ್ ಕೂಡ ಮಾಡ್ಬೋದು ಅಂತ ತಿಳಿಸ್ತಾ ಈ ಒಂದು ವಿಡಿಯೋ ಇಷ್ಟ ಆಗ್ತಿರೋ ಒಂದು ಲೈಕ್ ಕೂಡ ಮಾಡೋ ಮುಖಾಂತರ ಒಂದು ಬೆಂಬಲವನ್ನು ಸೂಚಿಸಬಹುದು ಅಂತ ಹೇಳ್ತಾ ವಾಟ್ಸ್ಆಪ್ ಟೆಲಿಗ್ರಾಮ್ ಲಿಂಕ್ ಕೂಡ ಇರೋ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಕೂಡ ಹೆಚ್ಚುವರಿ ಮಾಹಿತಿನ ಪಡ್ಕೊಂತಾ ಇರಬಹುದಾಗಿರುತ್ತೆ. ಇದೀಗ ಅಫಿಷಿಯಲ್ ಆಗಿ ಅಭ್ಯರ್ಥಿಗಳ ಒಂದು CBSE ಕಡೆಯಿಂದನೇ ಮಾಹಿತಿನ ಕೊಟ್ಟಿರುವಂಥದ್ದಾಗಿರುತ್ತೆ. ಸೊ ಒಂದು ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಇದೀಗ ಒಂದು ಮಾಹಿತಿನ ಕೊಟ್ಟಿದ್ದಾರೆ, ಪ್ರಕಟ ಕೂಡ ಆಗಿದೆ. ಸಾಕಷ್ಟು ಅಭ್ಯರ್ಥಿಗಳಿಗೆ ಡೌಟ್ ಇತ್ತು ಯಾವ ಒಂದು ಸೆಂಟರ್ನ ಕೊಡ್ತಾರೆ, ಯಾಕಂದರೆ ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ಅದು ಕೇಳಿರಲಿಲ್ಲ. ಬಟ್ ನೋಟಿಫಿಕೇಶನ್ಲಿ 1, 2, 3, 4 ಈ ಥರ ಒಂದು ಮಾಹಿತಿಗಳಿದ್ವು. ಸೊ ಆ ರೀಸನಿಂದ ಎಲ್ಲಿ ಕೊಡ್ತಾರೆ ಹಾಗೆ ಅಂತೆಲ್ಲ ವೇಟ್ ಮಾಡ್ತಿರಲ್ಲ. ಬಹುತೇಕ ಅಭ್ಯರ್ಥಿಗಳಿಗೆ ಅವ್ರು ಅನ್ಕೊಂಡ್ ಕಡೆನೇ ಸೆಂಟರ್ ಸಿಕ್ಕಿರೋದಾಗಿರುತ್ತೆ. ಸೊ ಈಗ ಯಾವ ಥರ ಚೆಕ್ ಮಾಡೋದಂತ ಸ್ಕ್ರೀನ್ ಮುಖಾಂತರ ಅಭ್ಯರ್ಥಿಗಳ ಮುಖಾಂತರದಲ್ಲಿ ತೋರಿಸ್ಕೊಡ್ತೀನಿ. ಇವರು ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕ್ನ ಕೊಟ್ಟಿರುವಂಥದ್ದಾಗಿರುತ್ತೆ. ಆ ಲಿಂಕನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ಡೈರೆಕ್ಟಾಗಿ ನೀವು ಆ ಒಂದು ಪೇಜ್ ಏನಿರುತ್ತಲ್ಲ ಅಲ್ಲೇ ಹೋಗೋರ ಮುಖಾಂತರದಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಇನ್ನೊಂದು ಹಾಕಿ ನೀವು ಅಲ್ಲಿ ಚೆಕ್ ಮಾಡ್ಕೋಬೋದಿರುತ್ತೆ. ಅದನ್ನು ನಿಮಗೆ ಶೋ ಕೂಡ ಮಾಡ್ತಿದ್ದೀನಿ, ಬನ್ನಿ ಅಭ್ಯರ್ಥಿಗಳು ಇವರು ಡಿಸ್ಕ್ರಿಪ್ಷನಲ್ಲಿ ನಾವು ಲಿಂಕನ್ನು ಕೂಡ ಕೊಟ್ಟಿರುವಂಥದ್ದಾಗಿರುತ್ತೆ. ಒಂದು ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ 2026 ಈ ಒಂದು ಎಕ್ಸಾಮ್ ಫೆಬ್ರವರಿ ನಡೀತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಇವರು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀವಿ, ಅದನ್ನು ಕ್ಲಿಕ್ ಮಾಡಿದಾಗ ಈ ಒಂದು ವೆಬ್ಸೈಟ್ಗೆ ನೀವು ಬರ್ತೀರಿ. ಇಲ್ಲಿ ಅಫಿಷಿಯಲ್ ವೆಬ್ಸೈಟ್ ಆಗಿರುವಂಥದ್ದು. ಸೊ ಇಲ್ಲಿ ಏನು ಮಾಹಿತಿನ ಕೊಟ್ಟಿದ್ದಾರೆ ಅಂದರೆ ಸೀಟ್ ಅಲಾಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಒಂದು ಸೆಂಟರ್ ಇರುತ್ತಲ್ಲ, ಎಕ್ಸಾಮ್ ಸೆಂಟರು ಅದು ಯಾವ ಸಿಟಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಕ್ಯಾಂಡಿಡೇಟ್ಗೆ ಇಲ್ಲಿ ಮಾಹಿತಿನ ಕೊಟ್ಟಿದ್ದಾರೆ. ಇದನ್ನು ಅಡ್ಮಿಷನ್ ಏನು ಹಾಲ್ ಟಿಕೆಟ್ ಅಂತ ಏನು ಕರೀತಿರಲ್ಲ ಅದು ಅಲ್ಲ ಅಂತ ಇಲ್ಲಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ದಿಸ್ ಇಸ್ ನಾಟ್ ಎ ಅಡ್ಮಿಟ್ ಕಾರ್ಡ್, ಅಂದರೆ ಹಾಲ್ ಟಿಕೆಟ್ ಅಲ್ಲ, ಇದು ಜಸ್ಟ್ ಒಂದು ಯಾವ ಸೆಂಟರ್ ಅಂತ ತಿಳ್ಕೊಳ್ಳೋದಕ್ಕೆ ಅಂತ ಮಾಹಿತಿನ ಕೊಟ್ಟಿರೋದಾಗಿರುತ್ತೆ. ಸೊ ಮತ್ತೆ ವೆಬ್ಸೈಟಲ್ಲೂ ಕೂಡ ಟಚಲ್ಲಿ ಇರಲಿಕ್ಕೆ ಅವರು ಕೂಡ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಕನ್ನಡದ ಯೂಟ್ಯೂಬ್ ಚಾನಲ್ ನಿಮಗೆ ಮಾಹಿತಿನ ಕೊಡ್ತಿರ್ತೀವಿ ಅಂತ ಕೂಡ ತಿಳಿಸ್ತಾ ಇದೀಗ ಇಲ್ಲಿ ಅಪ್ಲಿಕೇಶನ್ ನಂಬರ್ ಅಂತ ಕೇಳ್ತಿದ್ದಲ್ಲ, ಸೊ ಅಪ್ಲಿಕೇಶನ್ ನಂಬರ್ ಮೇಲೆ ಕ್ಲಿಕ್ ಮಾಡಬೇಕಿರುತ್ತೆ. ನಂತರ ಪಾಸ್ವರ್ಡ್ ಇರುತ್ತಲ್ಲ ಅದನ್ನು ನೀವು ಹಾಕಬೇಕಿರುತ್ತೆ. ನಿಮ್ಮೊಂದು ಅಪ್ಲಿಕೇಶನ್ ನಂಬರು ಪಾಸ್ವರ್ಡ್ ಏನು ಅಪ್ಲಿಕೇಶನ್ ಹಾಕೋ ಸಂದರ್ಭದಲ್ಲಿ ಇರುತ್ತಲ್ಲ, ಸೊ ಅವುಗಳನ್ನು ನೀವು ಕ್ರಿಯೇಟ್ ಮಾಡಿರೋದನ್ನು ಹಾಕಬೇಕಿರುತ್ತೆ. ಎಂಟರ್ ಕ್ಯಾಪ್ಚಾ ಅಂತ ಏನಿರುತ್ತಲ್ಲ, ಇಲ್ಲಿ ಏನು ಕಾಣಿಸ್ತಿದೆಯಲ್ಲ ನಿಮಗೆ ಈ ಒಂದು ನಂಬರ್ಗಳನ್ನು ಕೆಲವೊಂದು ಟೈಮ್ ಸ್ಪೆಲ್ಲಿಂಗ್ಸು ಕೂಡ ಇರುತ್ತೆ, ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ನೀವು ಅಲ್ಲಿ ಕೊಟ್ಬಿಟ್ಟು ಸಬ್ಮಿಟ್ ಅಂತ ಕೊಡಬೇಕಿರುತ್ತೆ. ಇವಾಗ ನಾನು ಅದನ್ನು ಸೆಲೆಕ್ಟ್ ಮಾಡ್ತೀನಿ, ನೋಡ್ಕೋಬೋದಾಗಿರುತ್ತೆ. ಸೊ ಅಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಿರುತ್ತೆ. ಎಂಟರ್ ಕ್ಯಾಪ್ಚಾ ಕೊಡಬೇಕಿತ್ತು. ಸೊ ನಿಮ್ಮ ಅಪ್ಲಿಕೇಶನ್ ನಂಬರ್ ಎಲ್ಲ ಸೆಲೆಕ್ಟ್ ಮಾಡಿದ ನಂತರ ಎಂಟರ್ ಕ್ಯಾಪ್ಚಾ ಅಂತ ಏನಿರುತ್ತಲ್ಲ, ಸೊ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ವೆಯ್ಟ್, ನಂತರ ಅಭ್ಯರ್ಥಿಗಳು ಎಂಟರ್ ಕ್ಯಾಪ್ಚಾ ಎಲ್ಲ ಕೊಟ್ಬಿಟ್ಟು ಸಬ್ಮಿಟ್ನ ಕೊಟ್ಟಾಗ ಈ ರೀತಿಯಾಗಿ ನೆಕ್ಸ್ಟ್ ನಿಮಗೆ ಇಲ್ಲಿ ಓಪನ್ ಆಗುತ್ತೆ, ಗಮನಿಸ್ಬೋದಾಗಿರುತ್ತೆ. ಸಾಕಷ್ಟು ಅಭ್ಯರ್ಥಿಗಳು ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿರೋ ಥರ ಕಾಣ್ತಿರುವಂಥದ್ದಾಗಿರುತ್ತೆ. ಆ ಕಾರಣಕ್ಕೆ ಲೇಟ್ ಆಗ್ತಿದೆ ಸ್ವಲ್ಪ. ಇಲ್ಲಿ ಗಮನಿಸ್ಬೋದಾಗಿರುತ್ತೆ, ಇಲ್ಲಿ ನಿಮಗೆ ನಿಮ್ದು ಇವಾಗ ಇಲ್ಲಿ ಕಾಣಿಸ್ತಾ ಇರುತ್ತೆ ಯಾವ ಒಂದು ಎಕ್ಸಾಮ್ ಸೆಂಟರ್ನ ಕೊಟ್ಟಿದ್ದಾರೆ ಅಂತ ಗಮನಿಸ್ಕೋಬೋದಾಗಿರುತ್ತೆ. ಅಲ್ಲಿ ಡೇಟ್ ಆಫ್ ಎಕ್ಸಾಮಿನೇಷನ್ ಅಂತ ಕೊಟ್ಟಿದ್ದಾರೆ. ಒಂದು ಅಭ್ಯರ್ಥಿದು ಯಾವ ದಿನಾಂಕದಂದು ಪರೀಕ್ಷೆ ಇರುತ್ತಲ್ಲ, ಫೆಬ್ರವರಿ 8, 2020 ಇರುತ್ತೆ ಎಲ್ಲರದ್ದು ಕೂಡ. ಅಲ್ಲಿ ಕೆಳಗಡೆ ಸಿಟಿ ಆಫ್ ಎಕ್ಸಾಮಿನೇಷನ್ ಅಂತ ಕೊಟ್ಟಿದ್ದಾರೆ. ಸೊ ಬೆಂಗಳೂರು, ಹುಬ್ಬಳ್ಳಿನ ಅಥವಾ ಕೆಳಗಡೆ ಸ್ಟೇಟ್ಸ್ ಅಂತ ಕೊಟ್ಟಿದ್ದಾರೆ, ಕರ್ನಾಟಕ. ಸೊ ಅದರಲ್ಲಿ ನಿಮ್ದು ಯಾವುದು ಅಂತ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಗಮನಿಸ್ಕೋಬೋದಾಗಿರುತ್ತೆ ಅಭ್ಯರ್ಥಿಗಳಿಗೆ ಸೂಚನೆಯನ್ನು ಕೂಡ ತಿಳಿಸಿರುವಂಥದ್ದಾಗಿರುತ್ತೆ. ದಿಸ್ ಇಸ್ ನಾಟ್ ಎ ಅಡ್ಮಿಟ್ ಕಾರ್ಡ್ ಫಾರ್ ದ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಫೆಬ್ರವರಿ 2026, ಅಂದರೆ ಇದು ಅಡ್ಮಿಟ್ ಕಾರ್ಡ್ ಅಲ್ಲ, ಹಾಲ್ ಟಿಕೆಟ್ ಅಲ್ಲ ಇದು ಅಂತಕ್ಕಂಥ ಮಾಹಿತಿನ ಕೊಟ್ಟಿದ್ದಾರೆ. ದಿಸ್ ಇಸ್ ಅಬೌವ್ ಅಡ್ವಾನ್ಸ್ ಇನ್ಫಾರ್ಮೇಷನ್, ಅಂದರೆ ಮುಂಚಿತವಾಗಿ ಅವರು ಇನ್ಫಾರ್ಮೇಷನ್ ಕೊಡ್ತಿದ್ದಾರೆ ಅಲ್ಲಿ ನಿಮಗೆ ಸೀಟ್ ಅಲಾಟ್ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಂತ ಮಾಹಿತಿನ ತಿಳಿಸಿರುವಂಥದ್ದಾಗಿರುತ್ತೆ. ಸೊ ಅಂದರೆ ಅಭ್ಯರ್ಥಿಗೆ ಅರ್ಥ ಆಗಲಿ ಅಥವಾ ಒಂದು ಎಕ್ಸಾಮ್ ಸೆಂಟರ್ ಎಲ್ಲಿರುತ್ತೆ ಅಂತ ಜಸ್ಟ್ ಅವರು ಇನ್ಫಾರ್ಮ್ ಮಾಡ್ತಿರೋದಾಗಿರುತ್ತೆ. ಇದನ್ನು ಅಡ್ಮಿಷನ್ಸ್ ಏನು ಹಾಲ್ ಟಿಕೆಟ್ ಅಂತ ನೀವು ತಪ್ಪು ತಿಳ್ಕೊಬೇಡಿ ಅಂತ ಕೂಡ ತಿಳಿಸಿರುವಂಥದ್ದಾಗಿರುತ್ತೆ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಸೊ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ಯೂಟ್ಯೂಬ್ ಚಾನಲ್ ನಿಮಗೆ ಮಾಹಿತಿ ಸಿಗ್ತಿರುತ್ತೆ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.